ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ಉಮಾ ಶ್ರೀಧರ್ ಚಾನಲ್ಗೆ ಸ್ವಾಗತ. ಇಂದು ನಾವೊಂದು ವಿಶೇಷ ದಿನದ ಬಗ್ಗೆ ಮಾತಾಡೋಣ. ಗಂಗಾ ದಸರಾ. ಗಂಗಾದೇವಿಯು ಭೂಮಿಗೆ ಆಗಮಿಸಿದ ಪುಣ್ಯ ದಿನ ಇದು. ಯಾವಾಗ ಆಚರಿಸಬೇಕು? ಗಂಗಾ ದಸರಾ ಆಚರಿಸುವುದು ಹೇಗೆ? ಆಚರಿಸುವುದರ ಪ್ರಯೋಜನವೇನು? ಇವೆಲ್ಲದರ ಕುರಿತು ನಾವು ಈ ವಿಡಿಯೋದಲ್ಲಿ ನೋಡೋಣ. ಸನಾತನ ಧರ್ಮದಲ್ಲಿ ಗಂಗಾ ದಸರಾ ಆಚರಣೆಗೆ ವಿಶೇಷ ಸ್ಥಾನಮಾನ ಮಹತ್ವವಿದೆ. ಈ ಹಬ್ಬವನ್ನು ಜ್ಯೇಷ್ಠ ಶುಕ್ಲ ಪಕ್ಷದ 10ನೇ ದಿನ ಅಂದ್ರೆ ದಶಮಿಯಂದು ದೇಶದ ಎಲ್ಲ ಕಡೆ ಆಚರಿಸಲಾಗುತ್ತದೆ. ಈ ಬಾರಿ ಈ ಹಬ್ಬವನ್ನು ಅಂದ್ರೆ ಗಂಗಾ ದಸರಾ ಹಬ್ಬವನ್ನು 2025 ಜೂನ್ 5 ಗುರುವಾರದಂದು ಆಚರಿಸಲಾಗುತ್ತದೆ. ಸ್ಕಂದ ಪುರಾಣದಲ್ಲಿ ಹೇಳಿರುವ ಹಾಗೆ ಗಂಗಾ ದಸರಾ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡುವುದಕ್ಕೆ ಮತ್ತು ದಾನ ಇವೆಲ್ಲ ಪೂಜೆ ದಾನ ಮಾಡುವುದಕ್ಕೆ ಹೆಚ್ಚಿನ ಮುಖ್ಯತ್ವ ಅಂದ್ರೆ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಈ ದಿನ ಗಂಗೆಯನ್ನು ಪೂಜಿಸಿ ಅವಳ ನಾಮವನ್ನು ಜಪಿಸಿದರೆ ಎಲ್ಲ ಪಾಪಕರ್ಮಗಳು ದೂರ ಆಗುತ್ತೆ ಎಂಬ ನಂಬಿಕೆ ಇದೆ. ಗಂಗಾದೇವಿಯನ್ನು ಸಾಕಷ್ಟು ಜನರು ನಂಬುತ್ತಾರೆ. ಅವಳು ಶಾಂತವಾಗಿರಲು ಸಾಕಷ್ಟು ಪೂಜೆಗಳನ್ನು ಕೂಡ ಆಗಾಗ ಮಾಡಲಾಗುತ್ತದೆ. ಆದರೆ ಗಂಗಾ ದಸರಾ ಮಹತ್ವ ಏನು? ಈ ಹಬ್ಬವನ್ನು ಆಚರಿಸಲು ಕಾರಣ ಏನು? ಹಾಗೂ ಇದನ್ನು ಯಾವ ಸಮಯದಲ್ಲಿ ಆಚರಿಸಬೇಕು? ಇವೆಲ್ಲವನ್ನು ನಾವು ಈಗ ನೋಡೋಣ. ಈ ಸಮಯದಲ್ಲಿ ಗಂಗಾ ದಸರಾವನ್ನು ಆಚರಿಸುವವರು ಸ್ನಾನ, ಧ್ಯಾನ ಹಾಗೂ ದಾನವನ್ನು ಮಾಡಬಹುದು. ಈ ದಿನದಂದು ಗಂಗೆಯಲ್ಲಿ ಸ್ನಾನ ಮಾಡುವುದು ಅತ್ಯಂತ ಶ್ರೇಷ್ಠ. ಗಂಗೆಯಲ್ಲಿ ಈ ದಿನ ಸ್ನಾನ ಮಾಡಿದರೆ ಪಾಪಕರ್ಮಗಳು ದೂರ ಆಗುತ್ತೆ ಎಂಬ ನಂಬಿಕೆ ಇದೆ. ಆದ್ರೆ ಈಗ ನಮ್ಮಿಂದ ಸ್ನಾನ ಮಾಡಲಿಕ್ಕೆ ಆಗಲಿಲ್ಲ ಅಂದ್ರೆ ಏನು ಮಾಡೋದು? ಗಂಗೆಯಲ್ಲಿ ಸ್ನಾನ ಮಾಡಲಿಕ್ಕೆ ಆಗದಿದ್ದವರು ಕೆರೆ, ಬಾವಿ ಯಾವ ಸ್ಥಳದಲ್ಲಿಯೂ ನಾವು ಸ್ನಾನ ಮಾಡಿದರೂ ಸಹ ಗಂಗೆಯ ಸ್ಮರಣೆಯನ್ನು ಮಾಡಿದರೆ ಸಾಕು. ಆ ಗಂಗಾ ನದಿಯಲ್ಲಿ ಮಿಂದಿದ ಫಲವನ್ನು ಗಂಗಾದೇವಿ ನಮಗೆ ಕೊಡುತ್ತಾಳೆ. ಗಂಗಾ ದಸರಾ ದಿನದಂದು ಸ್ನಾನದ ನೀರಿಗೆ ಗಂಗಾ ಜಲವನ್ನು ಸೇರಿಸಿ ಮನೆಯಲ್ಲೇ ಸ್ನಾನ ಮಾಡಬಹುದು. ಸ್ನಾನ ಮಾಡಿದ ನಂತರ ಸೂರ್ಯ ದೇವನಿಗೆ ಅರ್ಘ್ಯವನ್ನು ಅರ್ಪಿಸಿ, ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿದ ನಂತರ ಸ್ತ್ರೀಯರು ಶ್ರೀಂ ಗಂಗಾಯಿ ನಮಃ ಅಂತ, ಪುರುಷರು ಓಂ ಗಂಗಾಯಿ ನಮಃ ಅಂತನೂ ಜಪಿಸುತ್ತಾ ಗಂಗಾದೇವಿಗೆ ಅರ್ಘ್ಯವನ್ನು ನೀಡಬೇಕು. ಗಂಗಾ ಅರ್ಘ್ಯವನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡುತ್ತೇನೆ. ಇದಾದ ನಂತರ ಗಂಗೆಯನ್ನು ಪೂಜಿಸಬೇಕು ಮತ್ತು ಬ್ರಾಹ್ಮಣರಿಗೆ ದಾನವನ್ನು ನೀಡಿ, ಈ ರೀತಿ ಮಾಡುವುದರಿಂದ ಗಂಗೆಯು ಪ್ರಸನ್ನಳಾಗಿ ಭಕ್ತರ ತೊಂದರೆಗಳನ್ನು ದೂರಾಗಿಸಿ ನಮಗೆ ಪುಣ್ಯ ಫಲವನ್ನು ನೀಡುತ್ತಾಳೆ. ಗಂಗಾ ದಸರಾ ಆಚರಣೆಯ ಮಹತ್ವ ಏನು ಅಂದ್ರೆ, ದಂತಕಥೆಗಳು ಹೇಳುವಂತೆ ಗಂಗಾ ದಸರಾ ಎಂದರೆ ಗಂಗೆಯು ಭೂಮಿಗೆ ಇಳಿದ ದಿನ ಆಗಿದೆ. ಇದು ಎಲ್ಲರಿಗೂ ಗೊತ್ತು. ಇದು ಬಹಳ ವಿಶಿಷ್ಟವಾದ ಹಾಗೂ ಅದೃಷ್ಟದ ಸಮಯವಾಗಿದೆ. ಗಂಗಾ ಭೂಮಿಗೆ ಇಳಿದಿದ್ದು ಜ್ಯೇಷ್ಠ ಶುಕ್ಲ ಪಕ್ಷದ ದಶಮಿ ತಿಥಿಯಂದು. ಈ ದಿನದಂದು ಗಂಗೆಯನ್ನು ಪೂಜಿಸುವುದರಿಂದ 10 ಪಾಪಗಳು ಕಳೆಯುತ್ತದೆ ಎಂಬುದು ಎಲ್ಲರಿಗೂ ಗೊತ್ತಿದೆ. ಅದರ ಜೊತೆಗೆ 10 ಶುಭ ಫಲಗಳನ್ನು ನಾವು ಪಡೆದುಕೊಳ್ಳುತ್ತೀವಿ. ಅಷ್ಟು ಮಾತ್ರ ಅಲ್ಲ, ಈ ದಿನ ಗಂಗಾ ಜಲದಲ್ಲಿ ಸ್ನಾನ ಮಾಡಿದರೆ ನಮ್ಮ ಪಾಪಗಳು ಎಲ್ಲವೂ ನಾಶವಾಗುತ್ತದೆ ಎನ್ನುವ ನಂಬಿಕೆ ಇದೆ. ಯಾವೆಲ್ಲ ಪಾಪಗಳು ಪರಿಹಾರ ಆಗುತ್ತೆ ನೋಡೋಣವೇ? ಈಗಾಗಲೇ ನಾವು ಹೇಳಿರುವ ಹಾಗೆ ಗಂಗಾ ದಸರಾದಿಂದ 10 ಪಾಪಗಳು ಪರಿಹಾರವಾಗುತ್ತದೆ. ಆದ್ರೆ ಆ ಪಾಪಗಳು ಯಾವುದು ಗೊತ್ತಾ? ಅನ್ಯ ಮಹಿಳೆಯೊಂದಿಗೆ ಅನೈತಿಕ ಸಂಬಂಧ, ಅನುಮತಿ ಇಲ್ಲದೆ ಇನ್ನೊಬ್ಬರ ವಸ್ತುಗಳನ್ನು ಬಲವಂತವಾಗಿ ಅವರಿಗೆ ಹಿಂಸಿಸಿ ಕಿತ್ತುಕೊಳ್ಳುವುದು, ಮತ್ತೆ ಅಸಹ್ಯವಾದ ಅಥವಾ ಅವಮಾನಕರ ನುಡಿಗಳನ್ನು ಆಡಿರುವುದು, ಹಿಂಸೆ ಮಾಡಿರುವುದು, ವಿನಃ ಕಾರಣ ಯಾರೊಬ್ಬರನ್ನು ಮಾಡದ ತಪ್ಪಿಗೆ
ದೂರುವುದು, ಸುಳ್ಳು ಹೇಳುವುದು, ಅಸಂಬದ್ಧ ಶೋಷಣೆ, ಇನ್ನೊಬ್ಬರ ಆಸ್ತಿ ಅಥವಾ ಹಣದ ಬಗ್ಗೆ ದುರಾಸೆ, ಇತರರಿಗೆ ಹಾನಿ ಉಂಟು ಮಾಡುವುದು ಸೇರಿದಂತೆ ಇನ್ನಿತರ ತಪ್ಪುಗಳಿಗೆ ಪ್ರಾಯಶ್ಚಿತ್ತವನ್ನು ಬಯಸಿ ಪಾಪವನ್ನು ತೊಳೆದುಕೊಳ್ಳುವವರು ಗಂಗಾ ದಸರಾವನ್ನು ಆಚರಿಸಬೇಕೆಂದು ಧರ್ಮಗ್ರಂಥಗಳಲ್ಲಿ ಹೇಳಲಾಗಿದೆ. ಮನೆಯಲ್ಲಿಯೇ ನಾವು ಸುರಕ್ಷಿತವಾಗಿದ್ದು ಗಂಗಾ ದಸರಾವನ್ನು ಆಚರಿಸಬಹುದು. ನಮ್ಮ ಪಾಪ ಕರ್ಮಗಳನ್ನು ದೂರಾಗಿಸಿಕೊಳ್ಳಬಹುದು. ಗಂಗೆಯು ತ್ರಿವಿಕ್ರಮ ರೂಪಿಯಾದ ಸಾಕ್ಷಾತ್ ಮಹಾವಿಷ್ಣುವಿನ ಪಾದಮೂಲದಿಂದ ಜನಿಸಿ ಚತುರ್ಮುಖನ ಕಮಂಡಲುವಿನಲ್ಲಿ ನೆಲೆಸಿ ದೇವಲೋಕದಲ್ಲಿ ಸಂಚರಿಸಿ ರುದ್ರದೇವರ ಜಟೆಯ ಮೂಲಕ ಭಗೀರಥನ ತಪಸ್ಸಿನ ಫಲವಾಗಿ ಭೂಮಿಗೆ ಬಂದ ದೇವ ನದಿ. ದರ್ಶನ, ಸ್ಪರ್ಶ, ಸ್ಮರಣ ಮಾತ್ರದಿಂದ ಪಾಪಗಳನ್ನು ದಹಿಸಬಲ್ಲ ಮಹಾಮಹಿಮೆಯುಳ್ಳ ನದಿ. ಕಾಶಿಯಲ್ಲಿ ಗಂಗಾ ಸ್ನಾನ ಮಾಡಿ ದೇಹ ತ್ಯಜಿಸಿದವರನ್ನು ಸಾಕ್ಷಾತ್ ರುದ್ರದೇವರೇ ತಾರಕ ಮಂತ್ರೋಪದೇಶ ಮಾಡಿ ಮೋಕ್ಷ ಮಾರ್ಗಕ್ಕೆ ಕೊಂಡೊಯ್ಯುತ್ತಾರೆಂದು ನಮ್ಮ ಪುರಾಣಗಳು ಹೇಳುತ್ತದೆ. ಭಗವಂತನ ಹರಿ ಕೃಪೆಯಿಂದ ಪ್ರತ್ಯಕ್ಷವಾಗಿ ಗಂಗೆಯ ಸಾನ್ನಿಧ್ಯ ದೊರಕದಿದ್ದರೂ ಕೇವಲ ಗಂಗಾ ಗಂಗಾ ಎಂದು ನಾಮಸ್ಮರಣೆಯನ್ನು ಮಾಡಿದರೂ ಗಂಗಾ ಸ್ನಾನ ಫಲ ದೊರಕುತ್ತದೆ. ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವ ಪಾಪೇಭ್ಯೋ ವಿಷ್ಣು ಲೋಕಂ ಚ ಗಚ್ಚತಿ ಅಂತ ಪದ್ಮಪುರಾಣ ಹೇಳುತ್ತದೆ. 100 ಯೋಜನೆಗಳಷ್ಟು ದೂರದಿಂದಲೂ ಯಾರು ಗಂಗಾ ಗಂಗಾ ಎಂದು ಸ್ಮರಣೆ ಮಾಡುತ್ತಾರೋ ಅವರು ಸರ್ವ ಪಾಪಗಳಿಂದಲೂ ಮುಕ್ತನಾಗಿ ವಿಷ್ಣು ಲೋಕಕ್ಕೆ ಹೋಗುತ್ತಾರೆ. ಗಂಗೆಯನ್ನು ಸರ್ವತೀರ್ಥಮಯಿ, ಎಲ್ಲ ಪವಿತ್ರ ತೀರ್ಥಗಳನ್ನು ತನ್ನಲ್ಲಿ ಸಮಾವಹಿಸಿಕೊಂಡವಳು ಎಂದು ಕರೆಯಲಾಗಿದೆ. ಗಂಗಾ ಸ್ನಾನ, ದರ್ಶನ, ಸ್ಮರಣೆಯಿಂದ ಎಲ್ಲ ತೀರ್ಥಗಳಲ್ಲಿ ಮಿಂದ ಫಲ ಬರುತ್ತದೆ. ಗಂಗಾ ನದಿಯ ಜಲವನ್ನು ಶಾಸ್ತ್ರಗಳಲ್ಲಿ ಬ್ರಹ್ಮದ್ರವ, ಧರ್ಮದ್ರವ ಎಂದು ಕೊಂಡಾಡಲಾಗಿದೆ. ಆದ್ದರಿಂದ ಗಂಗಾ ನದಿಯು ಬ್ರಹ್ಮ ವಸ್ತುವಿನ ವಿಭೂತಿ ರೂಪಳೇ ಆಗಿರುತ್ತಾಳೆ. ವಿಷ್ಣು ಪಾದಾಬ್ಜ ಸಂಭೂತೆ ಗಂಗಾ ತ್ರಿಪದಗಾಮಿನಿ ಬ್ರಹ್ಮದ್ರವೇದಿ ವಿಖ್ಯಾತ ಪಾಪಮ್ಮೆ ಹರ ಜಾಹ್ನವಿ. ಮಹಾವಿಷ್ಣುವಿನ ಪಾದ ಪದ್ಮಗಳಿಂದ ಹುಟ್ಟಿ ಬ್ರಹ್ಮದೇವನ ಕಮಂಡಲುವಿನಲ್ಲಿ ನೆಲೆಸಿರುವ ಕಾರಣ ಬ್ರಹ್ಮದ್ರವ ಎಂದು ವಿಖ್ಯಾತಳಾದ ಸ್ವರ್ಗ, ಭೂಮಿ, ಪಾತಾಳ ಹೀಗೆ 3 ಲೋಕಗಳಲ್ಲಿ ಸಂಚರಿಸುವ ಜಹ್ನು ಮಹರ್ಷಿಯ ಪುತ್ರಿಯಾದ ಗಂಗಾದೇವಿಯೇ ನನ್ನ ಸಮಸ್ತ ಪಾಪಗಳನ್ನು ನಾಶ ಮಾಡು. ಸಮಸ್ತ ಲೋಕ ಕಲ್ಯಾಣಕ್ಕಾಗಿ, ಸಜ್ಜನರ ಉದ್ಧಾರಕ್ಕಾಗಿ, ಪಾಪಗಳನ್ನು ಪರಿಹರಿಸುವುದಕ್ಕಾಗಿ ಗಂಗಾದೇವಿಯು ಸ್ವರ್ಗದಿಂದ ಭೂಮಿಗೆ ಅವತರಿಸಿದ ಪುಣ್ಯ ದಿನ ಜ್ಯೇಷ್ಠ ಶುಕ್ಲ ದಶಮಿ. ಇದನ್ನು ಗಂಗಾ ದಶಹರಾ, ಭಾಗೀರಥಿ ಜಯಂತಿ, ದಶಹರಾ ದಶಮಿ ಎಂದು ಕರೆಯಲಾಗುತ್ತದೆ. ಪ್ರತಿ ವರ್ಷ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ದಶಮಿ ತಿಥಿಯಂದು ಗಂಗಾ ದಶಹರಾ ಆಚರಿಸಲಾಗುತ್ತದೆ. ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ದಶಮಿ ತಿಥಿ ಅದು ಬುಧವಾರ ಹಸ್ತ ನಕ್ಷತ್ರ ಇದ್ರೆ ಇನ್ನೂ ವಿಶೇಷ. ನಾವು ಇವಾಗ ಗುರುವಾರ ಬಂದಿದೆ. ಈ ದಿನ ನಾವು ಗಂಗೆಯು ಪೂಜೆ ಮಾಡುವುದು ಸರ್ವ ಪಾಪ ಪರಿಹಾರ. ಈ ದಿವಸ ಗಂಗಾ ಅವತರಣ ಕತೆ ಮತ್ತು ಗಂಗಾ ಮಹಾತ್ಮೆಯನ್ನು ಶ್ರವಣ ಮಾಡುವುದರಿಂದ 10 ವಿಧವಾದ ಪಾಪಗಳು ನಾಶವಾಗುವುದರಿಂದ ಈ ದಶಮಿ ತಿಥಿಯನ್ನು ದಶಹರಾ ಎಂದು ಕರೆಯಲಾಗುತ್ತದೆ. ಜ್ಯೇಷ್ಠ ಮಾಸಿ ಸಿತೆ ಪಕ್ಷೆ ದಶಮಿ ಹಸ್ತ ಸಂಯುತ ಹರತೆ ದಶ ಪಾಪಾನಿ ತಸ್ಮಾತ್ ದಶಹರಾ ಸ್ಮೃತ ಅಂತ ಬ್ರಹ್ಮಪುರಾಣ ಹೇಳುತ್ತದೆ. ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ಹಸ್ತ ನಕ್ಷತ್ರದಿಂದ ಕೂಡಿದ ದಶಮಿ ತಿಥಿಯು 10 ವಿಧವಾದ ಪಾಪಗಳನ್ನು ಪರಿಹರಿಸುವುದರಿಂದ ಅದನ್ನು ದಶಹರಾ ಎಂದು ಕರೆಯಲಾಗುತ್ತದೆ. 10 ವಿಧ ಪಾಪಗಳು ಯಾವುದು ಅಂತವು ನಾವು ನೋಡಿದೀವಿ. ಅಂದ್ರೆ ಯಾವುದು ಅಂದ್ರೆ ಕಾಯಿಕ, ವಾಚಿಕ ಮತ್ತು ಮಾನಸಿಕ ಎಂದು 3 ಪ್ರಕಾರದ್ದಾಗಿ ಇದೆ. ತಾನು ಕೊಡದೇ ಇರುವ ದ್ರವ್ಯವನ್ನು ಕಿತ್ತುಕೊಳ್ಳುವುದು, ಮೋಸದಿಂದ ಪರರ ಸ್ವತ್ತನ್ನು ದೋಚುವುದು, ವಿನಾಕಾರಣ ಪರರಿಗೆ ಹಿಂಸೆಯನ್ನು ಮಾಡುವುದು, ಪರ ಸ್ತ್ರೀಯರನ್ನು ಭೋಗಿಸುವುದು. ಇವ 3 ಕಾಯಿಕ ಅಂದ್ರೆ ಶರೀರದಿಂದ ಮಾಡುವ ಪಾಪಗಳು. ಕೆಟ್ಟದಾಗಿ ಮಾತನಾಡುವುದು, ಸುಳ್ಳು ಹೇಳುವುದು, ಚಾಡಿ
ಹೇಳುವುದು, ನಿಷ್ಪ್ರಯೋಜಕವಾದ ಅಸಂಬಂಧ ಮಾತುಗಳನ್ನಾಡುವುದು, ಇವೆಲ್ಲ 4 ವಾಚಿಕ ಪಾಪಗಳು. ಬಾಯಿಂದ ನಾವು ಮಾಡ್ತೀವಲ್ವಾ, ಇದು. ಪರದ್ರವ್ಯವನ್ನು ದೋಚುವ, ಸಂಚು ಹಾಕುವುದು, ಇನ್ನೊಬ್ಬರ ಬಗ್ಗೆ ಮನಸ್ಸಿನಲ್ಲಿ ಅನಿಷ್ಟ ಕೇಡು ಬಯಸುವುದು, ತನ್ನನ್ನು ಇತರರಿಗಿಂತ ಶ್ರೇಷ್ಠ ಎಂದು ತಿಳಿದುಕೊಳ್ಳುವುದು, ಇವು 3 ಮನಸ್ಸಿನಿಂದ ಮಾಡುವ ಪಾಪಗಳಾಗಿದೆ. ಈ ನೀಚ ಕೃತ್ಯಗಳನ್ನು ಸರ್ವದಾ ಮಾಡಬಾರದು. ಹಾಗೂ ನಾವು ಈ ಪಾಪಗಳನ್ನು ಮಾಡಿದರೂ ಸಹ ಪ್ರಾಯಶ್ಚಿತ್ತವಾಗಿ ಮುಂದೆ ನಾವು ಈ ಪಾಪವನ್ನು ಮಾಡದಂತೆ ಎಚ್ಚರ ವಹಿಸಬೇಕು. ಮೇಲ್ಕಂಡದಿಂದ ಇಂತಹ ಅತ್ಯಂತ ಮಹಾಪಾತಕಗಳನ್ನು ಶ್ರೀ ಹರಿಪಾದಾಬ್ಜ ಸಂಭೂತೆಯಾದ ಗಂಗೆಯು ಪರಿಹಾರ ಮಾಡುತ್ತಾಳೆ. ಗಂಗಾ ಸೇವೆಯು ಪ್ರಾಯಶ್ಚಿತ್ತಕ್ಕೆ ಪರಮ ಸಾಧನ, ಸನ್ಮಾರ್ಗಕ್ಕೆ ಪರಮ ಸೋಪಾನ. ಈ ದಿನಗಳಲ್ಲಿ ಗಂಗಾ ಸ್ನಾನವನ್ನು ವಿಧಿಸಲಾಗಿದೆ. ಗಂಗಾ ಸ್ನಾನ ಪ್ರತ್ಯಕ್ಷ ಸಾಧ್ಯವಿರದಿದ್ದಾಗ ನಾವು ಮನೆಯಲ್ಲಿಯೇ ಗಂಗಾ ಸ್ಮರಣೆಯನ್ನು ಮಾಡಿ, ಅನುಸಂಧಾನ ಮಾಡಿ ಗಂಗಾ ಸ್ಮರಣ ಪೂರ್ವಕ ಸ್ನಾನವನ್ನು ಮಾಡಬಹುದು. ಗಂಗಾ ಕಲಶವನ್ನು ಯಥಾಶಕ್ತಿ ನಾವೇ ಮನೆಯಲ್ಲಿಟ್ಟು ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ಪೂಜಿಸಬೇಕು. ಗಂಗಾ ದಸರಾದಂದು ವಿಶೇಷವಾಗಿ ಪಠಿಸಲಾಗುವ ಗಂಗಾ ದಸರಾ ಸ್ತೋತ್ರವನ್ನು ಪಠಿಸಬೇಕು. ಗಂಗಾವತರಣದ ಕಥೆಯನ್ನು ಶ್ರವಣ ಮಾಡಬೇಕು. ಗಂಗಾದೇವಿಗೆ ಹಾಲಿನಿಂದ ಅರ್ಘ್ಯವನ್ನು ಸಮರ್ಪಿಸಬೇಕು. ಪ್ರವಹಿಸುವ ಜಲದಲ್ಲಿ ದೀಪದಾನವನ್ನು ಮಾಡಬೇಕು. ಈ ಉತ್ಸವವನ್ನು ಉತ್ತರ ಭಾರತದಲ್ಲಿ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಗಂಗಾ ತೀರದ ಪುಣ್ಯಕ್ಷೇತ್ರಗಳಲ್ಲಿ ವಿಶೇಷವಾಗಿ ಗಂಗಾ ಆರತಿಯನ್ನು ಮಾಡಲಾಗುತ್ತದೆ. ನಾವು ಈ ಶ್ಲೋಕವನ್ನು ಭಕ್ತಿಯಿಂದ ಪಠಿಸಬೇಕು. ಯಾವುದು ಅಂದ್ರೆ, ನಮೋ ಭಗವತ್ಯೈ ದಶ ಪಾಪಹರಾಯೈ ಗಂಗಾಯೈ ನಾರಾಯಣ್ಯೈ ರೇವತ್ಯೈ ಶಿವಾಯೈ ದಕ್ಷಾಯೈ ಅಮೃತಾಯೈ ವಿಶ್ವರೂಪಿಣ್ಯೈ ನಂದಿನ್ಯೈತೆ ನಮೋ ನಮಃ. ನಂತರ ಗಂಗೆಯ ಪ್ರೀತ್ಯರ್ಥವಾಗಿ 10 ಬಾರಿ ಅರ್ಘ್ಯವಿತ್ತು 10 ದೀಪಗಳಿಂದ ಆರತಿ ಮಾಡಿ 10 ಫಲಗಳನ್ನು ಸಮರ್ಪಿಸಿ 10 ನಮಸ್ಕಾರ ಮಾಡಬೇಕು. ಚಿಕ್ಕ ಮಕ್ಕಳಿಗಾಗಿ ಗಂಗೆಯ ಶ್ಲೋಕವನ್ನು ಹೇಳ್ತೀನಿ, ಅವರಿಂದಲೂ ಸಹ ಈ ಶ್ಲೋಕವನ್ನು ಹೇಳಿಸಿ. ಸುವಿಮಲ ಗಂಗೆ ಧವಳ ತರಂಗೆ ಭವ ಕಶ್ಮಲ ಹರ ಹರಾಂತರಂಗೆ ಕಮಲ ವಿಭಂಗೆ ಕಮಲದಲಾಂಗೆ ಖಲಮಲ ಹರ ಹರಿ ಪದತಲ ಸಂಗೆ ಜಯ ಜಯ ಗಂಗೆ ನಮಾಮಿ ಗಂಗೆ ಹರ ಹರ ಗಂಗೆ ನಮಾಮಿ ಗಂಗೆ. ಇದನ್ನು ಸಣ್ಣ ಮಕ್ಕಳಿಂದ ಕೂಡ ಈ ಶ್ಲೋಕವನ್ನು ಹೇಳಿಸಿ ಗಂಗಾ ದಸರಾ ವ್ರತವನ್ನು ಆದಷ್ಟು ನಾವು ಪ್ರೀತಿಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಿಸೋಣ. 10 ವಿಧ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳೋಣ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಉಮಾಶ್ರೀಧರ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹರೇ ಶ್ರೀನಿವಾಸ. ಶ್ರೀಕೃಷ್ಣಾರ್ಪಣಮಸ್ತು.